ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶಾಬುದ್ದೀನ್ ಅಂತ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಾಗರಾಳ ಇಲ್ಲಿ ಕಂಪ್ಯೂಟರ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಒಂದು ಸಂಘ ಇದೆ. ಈ ಸಂಘ ಗೌರ್ಮೆಂಟ್ ಆಫ್ ಕರ್ನಾಟಕ ರನ್ ಮಾಡೋದು. ಇದರಲ್ಲಿ ಸುಮಾರು 800ಕ್ಕಿಂತ ಜಾಸ್ತಿ ವಸತಿ ಶಾಲೆಗಳಿದ್ದಾವೆ. ಆಮೇಲೆ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡ್ತಾಯಿದ್ದಾರೆ. ಈ ಶಾಲೆಗಳ ವಿಶೇಷತೆ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು ಮೊರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂತ. ಅದು ಕ್ರೈಸ್ತನಡಿ ಕೆಲಸ ಮಾಡುವಂಥ ವಸತಿ ಶಾಲೆಗಳು. ಇಲ್ಲಿ 6ನೇತೆಯಿಂದ 10ನೇವರೆಗೂ ಅಂದರೆ 6th to 10th ಪ್ರತಿಯೊಂದು ಇಲ್ಲಿ ಫ್ರೀ ಇರುತ್ತೆ. ಊಟ ಫ್ರೀ ಇರುತ್ತೆ, ವಸತಿ ಫ್ರೀ ಇರುತ್ತೆ, ಎಜುಕೇಷನ್ ಕೂಡ ಫ್ರೀ ಇರುತ್ತೆ. ₹1 ನಾವು ಫೀಸ್ ತೊಗೊಳ್ಳೋದಿಲ್ಲ. ಯಾಕಂತಂದರೆ ಇದು ಗೋರ್ಮೆಂಟ್ ಆಫ್ ಕರ್ನಾಟಕ ನಡೆಸುವಂಥ ಸ್ಕೂಲ್ಗಳು. ಅಷ್ಟೇ ಅಲ್ಲದೆ ಇಲ್ಲಿ 6 ವಿಷಯಗಳನ್ನು ಹೊರತುಪಡಿಸಿ ಕಂಪ್ಯೂಟ್ರಿಗೆ ಒಬ್ಬರು ಟೀಚರ್ ಇರ್ತಾರೆ, ಆಮೇಲೆ ಮ್ಯೂಸಿಕ್ಕಿಗೆ ಒಬ್ಬರು ಟೀಚರ್ ಇರ್ತಾರೆ, ಆಮೇಲೆ ಡ್ರಾಯಿಂಗ್ಗೆ ಒಬ್ಬರು ಟೀಚರ್ ಇರ್ತಾರೆ, ಫಿಸಿಕಲ್ ಎಜುಕೇಷನ್ಗೆ ಒಬ್ಬರು ಟೀಚರ್ ಇರ್ತಾರೆ, ಹಾಸ್ಟೆಲನ್ನು ನೋಡ್ಕೊಳ್ಳೋಕ್ಕೆ ಒಬ್ಬ ಸಪ್ರೇಟ್ ವಾರ್ಡನ್ ಇರ್ತಾರೆ, ಮಕ್ಕಳಿಗೆ ಹೆಲ್ತ್ ಏನಾದ್ರು ಇಶ್ಯೂ ಆಗಬಾರ್ದು ಅಂಥೇಳಿ ಅವ್ರಿಗೆ ಸ್ಟಾಫ್ ನರ್ಸ್ ಅಂತ ಒಬ್ಬರು ಸಪ್ರೇಟಾಗಿ ಫ್ಯಾಕಲ್ಟಿ ಇರ್ತಾರೆ. ಅದಲ್ಲದೆ ಈ 800ಕ್ಕಿಂತ ಜಾಸ್ತಿ ಶಾಲೆಗಳು ಕೆಲಸ ಮಾಡ್ತಾಯಿರೋದು ಪರ್ಟಿಕ್ಯುಲರ್ಲಿ SC ST ಹಾಗೂ OBCಯಲ್ಲಿರುವಂಥ ಬಡ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಯಾರ್ಯಾರು ತಮ್ಮ ಮಕ್ಕಳನ್ನು ಈ ವಸತಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ತುಂಬ ಒಳ್ಳೆಯ ಅವಕಾಶ ಇದೆ. ಇನ್ನು ಬರೋ ಸೋಮವಾರ ಅಂದರೆ 19ನೇ ತಾರೀಕು ಜನವರಿ 2026ರಿಂದ 6ನೇ ತರಗತಿಗೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ. ಈ ಎಕ್ಸಾಮನ್ನು ಒಂದು ವೇಳೆ ಅವರು ಪಾಸ್ ಮಾಡಿದ್ರೆ 10ನೇ ತರಗತಿವರೆಗೂ, 6ನೇದಿಂದ 10ನೇ ತರಗತಿವರೆಗೂ ಅವ್ರಿಗೆ ಯಾವುದೇ ಫೀಸ್ ಇಲ್ಲದೆ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಾವು ಅವ್ರಿಗೆ ಎಜುಕೇಷನನ್ನು ನೀಡ್ತೀವಿ. ಇನ್ನೊಂದು ವಿಶೇಷತೆ ಏನಪ್ಪ ಈ ಸ್ಕೂಲದ್ದು ಅಂತಂದರೆ, ಕಳೆದ ಹಲವು ವರ್ಷಗಳಿಂದ ಯಾವುದೇ ಪ್ರೈವೇಟ್ ಸ್ಕೂಲುಗಳು ಮಾಡದಿರುವಂಥ ಸಾಧನೆಯನ್ನು ನಮ್ಮ ವಸತಿ ಶಾಲೆಗಳು ಮಾಡಿದ್ದಾವೆ. SSLCನಲ್ಲಿ ಟಾಪ್ ರ್ಯಾಂಕರ್ಸು ಹೋದ ವರ್ಷ, ಆಚೆ ವರ್ಷ, ಆಮೇಲೆ ಇನ್ನೂ ಕೆಲವು ವರ್ಷಗಳನ್ನು ನೀವು ಕನ್ಸಿಡರ್ ಮಾಡಿದರೆ ಅಲ್ಲಿ ಕ್ರೈಸ್ಟ್ ಅಂಡರಲ್ಲಿ ಕೆಲಸ ಮಾಡ್ತಿರುವಂಥ ಬಹಳಷ್ಟು ಶಾಲೆಗಳೇ ನಿಮಗೆ ಸಿಗುತ್ತವೆ ಕಂಪೇರ್ ಟು ಅದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ನೀವು ಪ್ರೈವೇಟ್ ಸ್ಕೂಲಿಗೆ ಹೋದರೆ 25-30 ಸಾವಿರ ಒಂದು ಹಳ್ಳಿನಲ್ಲಿದ್ದರೆ ಆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಕೊಡಬೇಕು. ಅದೇ ನೀವು ಒಂದು ಸ್ವಲ್ಪ ಸಿಟಿನಲ್ಲಿ ಹೋದರೆ ಲಕ್ಷಾನುಗಟ್ಟಲೆ ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಇದು ಯಾವುದೇ ಅವಶ್ಯಕತೆ ಇಲ್ಲ. ಸಿಂಪಲ್ ನೀವು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದಿನ ಎಕ್ಸಾಮ್ ಆಗುತ್ತೆ. ಎಕ್ಸಾಮಲ್ಲಿ ನಿಮ್ಮ ಮಗು ಸೆಲೆಕ್ಷನ್ ಆದರೆ 6ರಿಂದ 10ನೇ ತರಗತಿವರೆಗೂ ಆ ಮಗುವಿಗೆ ಪ್ರತಿಯೊಂದು ಫ್ರೀ ಇರುತ್ತೆ. ಆಮೇಲೆ ಅತ್ಯಂತ ಉತ್ತಮವಾದಂತಹ ವಾತಾವರಣದಲ್ಲಿ ಅತ್ಯಂತ ಉನ್ನತವಾದಂಥ ಶಿಕ್ಷಣವನ್ನು ನೀಡುವಂಥ ಉದ್ದೇಶ ಕೇಂದ್ರ ಸರ್ಕಾರನ ಹೊಂದಿ ಈ ಶಾಲೆಗಳನ್ನು ಸ್ಥಾಪನೆ ಮಾಡಿದೆ. ಹಾಗಾಗಿ ಈ ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.